ಫೈನಲ್ಸ್ನಿಂದ ಕುಸ್ತಿಪಟು ವಿನೇಶ್ ಫೋಗಾಟ್ ಅನರ್ಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿನೇಶ್ ಫೋಗಾಟ್ ನಿಗದಿಗಿಂತ 100 ಗ್ರಾಂ ಹೆಚ್ಚು ತೂಕ ಹೊಂದಿದ್ರು, ಸೊ ಹಾಗಾಗಿ ಅನರ್ಹ ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಒಲಿಂಪಿಕ್ಸ್ ಕುಸ್ತಿ ಫೈನಲ್ನಿಂದ ವಿನೇಶ್ ಫೋಗಾಟ್ ಅನರ್ಹಗೊಂಡಿರುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಯಾರಿಸ್ನಿಂದ ಈಗ ವಿನೇಶ್ ಫೋಗಾಟ್ ಕೋಚ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಲಿಂಪಿಕ್ಸ್ ಕುಸ್ತಿ ಫೈನಲ್ಸ್ನಿಂದ ವಿನೇಶ್ ಫೋಗಾಟ್ ಅವರು ಅನರ್ಹರಾಗಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನ ಅವರ ಕೋಚ್ ಕೂಡ ಈಗ ಮಾತನಾಡಿದ್ದಾರೆ. ಅವರ ಕೋಚ್ ವಿನೇಶ್ ಫೋಗಾಟ್ ಅವರ ಒಂದು ಕೋಚ್ ಮಾತಾಡಿದ್ದಾರೆ. Following competition. Now Vinesh had 3 bouts and hence to prevent any dehydration, some amount of water had to be given. We found that her post-participation weight was increased more than normal and the coach initiated the normal. Sometimes there's also a factor of a rebound weight gain following competition. Now Vinesh had 3 bouts and hence to prevent any dehydration, some amount of water had to be given. We found that her post-participation weight was increased more than normal and the coach initiated the normal. Sometimes there's also ಇದು ವಿನೇಶ್ ಫೋಗಾಟ್ ಅವರ ಕೋಚ್ ಕೊಟ್ಟಿರುವಂತಹ ಒಂದು ಹೇಳಿಕೆ. ಸೊ ವಿನೇಶ್ ಫೋಗಾಟ್ ಅವರ ಕೋಚ್ ಹೇಳೋ ಪ್ರಕಾರ ನಿನ್ನೆ ಬ್ಯಾಕ್ ಟು ಬ್ಯಾಕ್ 3 ಬೌಟ್ಗಳು ಇದ್ವು, ಅಂದರೆ 3 ಇವೆಂಟ್ಗಳನ್ನು ಆಡಿದ್ದಾರೆ. ಮೊದಲ ಒಂದು ಸುತ್ತಿನಲ್ಲೇ ಜಯಗಳಿಸಿದಂತಹ ವಿನೇಶ್ ಫೋಗಾಟ್ ಅದಾದ ನಂತರ ಕ್ವಾರ್ಟರ್ ಫೈನಲ್ಸ್ ಆಡ್ತಾರೆ, ಅದಾದ ನಂತರ ಸೆಮಿಫೈನಲ್ಸ್ ಆಡ್ತಾರೆ. 3 ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಇದ್ದಿದ್ದರಿಂದಾಗಿ ಅವರಿಗೆ ಡಿಹೈಡ್ರೇಷನ್ ಆಗಿತ್ತು. ಸೊ ಹಾಗಾಗಿ ಸಹಜವಾಗಿ ನಾವು ಈ ರೀತಿಯಾಗಿ ಡಿಹೈಡ್ರೇಷನ್ ಆದಾಗ ನೀರನ್ನು ಕೊಡಲೇಬೇಕಾಯಿತು. ಸೊ ಹಾಗಾಗಿ ಕೊಟ್ಟಿದ್ರು. ಬಹುಶಃ ಅದರಿಂದಾಗಿ ಮತ್ತಷ್ಟು ವೆಯ್ಟ್ ಗೇನ್ ಆಯಿತು. ಇವತ್ತು ಬೆಳಗ್ಗೆ ಮತ್ತೆ ಅವರನ್ನು ವೇಯ್ ಮಾಡಿದಾಗ ಹೆಚ್ಚಾಗಿದ್ದರಿಂದಾಗಿ ಅವರು ಅನರ್ಹರಾಗಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದಾರೆ. ಸೊ ವಿನೇಶ್ ಫೋಗಾಟ್ ಅವರ ನ್ಯೂಟ್ರಿಷನಿಸ್ಟ್ ಆಗಿರುವಂಥವರು ಈಗ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆ ವಿನೇಶ್ ಫೋಗಾಟ್ ಅವರ ಒಂದು ವೆಯ್ಟ್ ಜಾಸ್ತಿ ಆಯಿತು ಅನ್ನೋ ಒಂದು ವಿಚಾರಕ್ಕೆ ಅವರು ಮಾತಾಡಿದ್ದಾರೆ. ಅಂದರೆ ನಾವು ಕೂಡ ಕೆಲವೊಂದಷ್ಟು ಕೋಚ್ಗಳ ಜೊತೆಗೆ ಮಾತಾಡಿದಾಗ ಅವ್ರು ಹೇಳಿದ್ದಂಥದ್ದು, ಇನ್ಫ್ಯಾಕ್ಟ್ 1 ಗ್ಲಾಸ್ ಆಫ್ ವಾಟರ್, 1 ಗ್ಲಾಸ್ ನೀರು ಕುಡಿದ್ರೂ ಕೂಡ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಬಹುಶಃ ಇಲ್ಲಿ ಆಗಿರಬಹುದು ಅನ್ನುವಂಥದ್ರ ಬಗ್ಗೆ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈಗ ನ್ಯೂಟ್ರಿಷನಿಸ್ಟ್ ಕೂಡ ಅದೇ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ವಿನೇಶ್ ಫೋಗಾಟ್ ಅವರು 50 kg ವಿಭಾಗದಲ್ಲಿ ಏನು ಸೆಣಸಾಟ ನಡೆಸಬೇಕಿತ್ತು, ಫೈನಲ್ಸಲ್ಲಿ ಆಡಬೇಕಾಗಿತ್ತು. ಬಟ್ ದುರದೃಷ್ಟವಶಾತ್ ಅವ್ರಿಗೆ ಇವತ್ತು ವೆಯ್ಟ್ ಚೆಕ್ ಮಾಡಿದಾಗ ಹೆಚ್ಚಿತ್ತು ಅವರ ಒಂದು ವೆಯ್ಟ್. ಮತ್ತೆ ವೆಯ್ಟ್ ಚೆಕ್ ಮಾಡಿದಾಗಲೂ ಕೂಡ ಅವರ ವೆಯ್ಟ್ ಕಮ್ಮಿ ಆಗಲಿಲ್ಲ. ಸೊ ಸುಮಾರು 100ರಿಂದ 150 ಗ್ರಾಮ್ ಜಾಸ್ತಿ ಇದ್ರಾಗಿ ಅವರನ್ನು ಈಗ ಅನರ್ಹ ಮಾಡಲಾಯಿತು. ಸೊ ಹಾಗಾಗಿ ಅವರು ಫೈನಲ್ಸ್ನಿಂದ ಹೊರಬಿದ್ದಿದ್ದಾರೆ. ಸೊ ಒಟ್ಟಿನಲ್ಲಿ ಇಡೀ ಭಾರತೀಯರ ಒಂದು ಆಸೆ ಏನಿತ್ತಲ್ಲ, ಇವತ್ತು ಬಹುಶಃ ಗೋಲ್ಡ್ ಬರಬಹುದು, ಒಲಿಂಪಿಕ್ಸ್ನಲ್ಲಿ ಚಿನ್ನದ ಬೇಟೆ ಆಡ್ತಾರೆ ವಿನೇಶ್ ಫೋಗಾಟ್ ಅಂಥೇಳಿ ಅಸಂಖ್ಯಾತ ಕೋಟ್ಯಾಂತರ ಅಭಿಮಾನಿಗಳು ಅವರ ಮೇಲೆ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಬಟ್ ಅದು ಹುಸಿಯಾಗಿದೆ. ದುರದೃಷ್ಟ ನಿಜಕ್ಕೂ. ಯಾಕಂದರೆ ವಿನೇಶ್ ಫೋಗಾಟ್ ಈ ಬಾರಿ ಆಡ್ತಾ ಇದ್ದಂತಹ ರೀತಿ, ಅವರಿದ್ದಂಥ ಒಂದು ಫಾರ್ಮ್ ಪ್ರತಿಯೊಬ್ಬರೂ ಕೂಡ ಅಂದ್ಕೊಂಡಿದ್ರು ಈ ಬಾರಿ ಫೈನಲ್ಸ್ನಲ್ಲೂ ಕೂಡ ಅವರು ಜಯಬೇರಿ ಬಾರಿಸ್ತಾರೆ ಅಂತೇಳಿ. ಮೊದಲ ರೌಂಡ್ನಲ್ಲೇ, ಮೊದಲ ಸುತ್ತಿನಲ್ಲೇ ಅವರು ಮೊದಲ ಪಂದ್ಯದಲ್ಲೇ ಜಪಾನ್ನ ಒಂದು ಆಟಗಾರ್ತಿಯನ್ನು ಸೋಲಿಸಿ, ನಂತರ ಯುಕ್ರೇನ್ ಆಟಗಾರ್ತಿ, ಅದಾದ ನಂತರ ಕ್ಯೂಬಾದ ಆಟಗಾರ್ತಿಯನ್ನು ಸೋಲಿಸಿ ಫೈನಲ್ಸ್ಗೆ ಬಂದಿದ್ರು. ಬಟ್ ದುರದೃಷ್ಟ ಫೈನಲ್ಸ್ನಿಂದ ಹೊರಬಿದ್ದಿದ್ದಾರೆ. ನ್ಯೂಟ್ರಿಷನಿಸ್ಟ್ ಕೂಡ ಅದಕ್ಕೆ ಕಾರಣಗಳು ಏನು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. Also a factor of a rebound weight gain following competition. Now Vinesh had 3 bouts and hence to prevent any dehydration, some amount of water had to be given. We found that her post-participation weight was increased more than normal and the coach initiated the normal process of weight cut that he has always employed with Vinesh. This is something that's worked with her for a long period of time. He felt confident that this would be achieved and over the night we went ahead with the weight cut procedure. However, in the morning we found that despite all of our efforts, her weight was 100 grams over her 50 kilogram weight category and hence she was disqualified. We had tried all possible drastic measures throughout the night, including cutting off her hair, shortening her clothes, and despite all of this, we could not make that 50 kg weight category. Following disqualification as a precautionary measure, Vinesh was administered some intravenous fluids just to prevent dehydration. And typically we get a few blood tests done just to make sure that everything is normal. So this process is going on at the local Olympic hospital here. All of Vinesh's parameters during this weight cut were normal
And throughout this process, she actually felt perfectly normal. Vinesh just interacted with IOA President Dr. Mrs. P.T. Usha and mentioned that although she is physically and medically perfectly normal, she's disappointed that this is her third Olympics and she had to be disqualified. Vinesh disqualification is very shocking, and I met Vinesh at the Olympic Village Polyclinic a short while ago, and I showed her complete support of the Indian Olympic Association, Government of India and the whole country. We are providing Vinesh all medical and emotional support. The Wrestling Federation of India has filed an appeal to UWW to consider the decision to disqualify Vinesh, and IOA is following that up in the strongest possible manner. I am aware of the relentless effort made by Vinesh medical team led by Dr. Dinshaw Patiwala and the Chief Dimission Gagan Naran through the night to ensure that she could meet the competition requirements. Sometimes there's ಸೊ ಇದು ಒಲಿಂಪಿಕ್ಸ್ ಫೆಡರೇಷನ್ ಸುದ್ದಿಗೋಷ್ಠಿ. ಪಿ ಟಿ ಉಷಾ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಹಾಗೆ ನ್ಯೂಟ್ರಿಷನಿಸ್ಟ್ ಕೂಡ ಮಾತಾಡ್ತಾ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ಡಿಹೈಡ್ರೇಷನ್ ಆಗೋದನ್ನು ತಡೆಯೋದಕ್ಕೋಸ್ಕರ ನೀರು ಕೊಡಲೇಬೇಕಾದಂಥ ಅವಶ್ಯಕತೆ ಇತ್ತು. ಬಹುಶಃ ಅದರಿಂದನೇ ರಿವರ್ಸ್ ವೇಟ್ ಗೇನ್ ಆಗಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ನೀಡಿದರು. ಯಾಕಂದರೆ ಒಬ್ಬ ಕುಸ್ತಿಪಟು ಇವತ್ತಿನ ಒಂದು ಪಂದ್ಯವನ್ನು ಆಡಬೇಕು ಅಂತ ಹೇಳಿದ್ರೆ ಅವರು ಫಿಟ್ ಆ್ಯಂಡ್ ಫೈನ್ ಆಗಿರಬೇಕಾಗುತ್ತೆ. ಅಕಸ್ಮಾತ್ ಡಿಹೈಡ್ರೇಷನ್ ಆಯಿತು ಅಂತ ಹೇಳಿದ್ರೆ ಅವರಿಗೆ ಸಮಸ್ಯೆಗಳಾಗುತ್ತೆ. ಹಾಗಾಗಿ ನಾವು ಕೊಟ್ಟು ಮತ್ತೆ ರಾತ್ರಿ ಇಡೀ ಅದನ್ನು ಮಾನಿಟರ್ ಮಾಡಿದ್ವಿ, ವೇಟ್ ಗೇನ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮತ್ತಷ್ಟು ಅವರನ್ನು ವರ್ಕೌಟ್ ಮಾಡಿಸೋದು ಇದೆಲ್ಲವೂ ಕೂಡ ಆಗಿದ್ರೂ ಕೂಡ ದುರದೃಷ್ಟವಶಾತ್ ಇವತ್ತು ವೆಯ್ಟ್ ಚೆಕ್ ಮಾಡುವಾಗ ರಿವರ್ಸ್ ವೆಯ್ಟ್ ಗೇನ್ ಆಗಿ ಅವರಿಗೆ ಒಂದು ಸ್ವಲ್ಪ ತೂಕ ಜಾಸ್ತಿ ಆಗಿದ್ದು, ನಿನ್ನೆಯಿಂದಲೂ ಕೂಡ ಪ್ರಯತ್ನ ಪಟ್ಟರು, ಅದು ಪ್ರಯೋಜನ ಆಗಲಿಲ್ಲ. ಸೊ ಹಾಗಾಗಿ ಇದೊಂದು ದುರದೃಷ್ಟಕರ ವಿಚಾರ ಅಂತೇಳಿ ಹೇಳಿದ್ದಾರೆ.